ಈ ಟ್ರೂಪ್ಗಳು ಏನೇನು ಅವ್ರು ರೆಡಿ ಆಗಿರ್ತಾರೋ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕು. ಅದನ್ನ ನೋಡಿ ಇವರು ಡಿಸಿಷನ್ ತೊಗೊಬೇಕು. ಸರ್ ಇಲ್ಲೆಲ್ಲ ಪಾರ್ಟಿ ವೈಸೇ ಬರಬಾರ್ದು ಸರ್. ಒಂದು ಕಂಟ್ರಿ ಅಂತ ಬಂದಮೇಲೆ ಪಾರ್ಟಿ ವೈಸ್ ಬರಲೇಬಾರ್ದು. ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಯಾವುದೇ ಪಾರ್ಟಿನೇ ಇರಬಾರ್ದು. ಇಂಡಿಯನ್ಸ್ ಎಲ್ಲ ಒಂದೇ ಅಂದ್ಬಿಟ್ಟು ನುಗ್ಗಬೇಕು. ಇಂಡಿಯಾ ಅಂತ ದೇಶಕ್ಕಂತ ಬಂದಮೇಲೆ ಒಂದಾಗಿರಬೇಕು, ಯಾರೇ ಆಗಿರಲಿ. ಮೋದಿ ಅಂತ ಅವ್ರ ಹೆಸರು ಏನಕ್ಕೆ ಹೇಳ್ತಾವ್ರೆ ಅಂದರೆ ಈಸ್ ಪ್ರೈಮ್ ಮಿನಿಸ್ಟರ್, ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್. ಸರಿ ಇದೆ ಮಾಡಬೇಕು, ವಾರ್ ಮಾಡಲೇಬೇಕು. ಪಾಕಿಸ್ತಾನ ಅಂದರೆ ಅಲ್ಲಿ ಜನ ಒಳ್ಳೆಯವರು ಇದ್ದಾರೆ, ಬಟ್ ಆದರೆ ಅವ್ರದ್ದೊಂದು ಕೆಲವೊಂದು ಬೇಸ್ಗಳು ನಡೆಸ್ತಾ ಇರ್ತಾರೆ. ಈ ಟೆರರಿಸ್ಟು ಇವ್ರದ್ದು ಬರೀ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕು. ಅಲ್ಲಿರೋ ಜನಾಗಿ ಹಿಂಸೆ ಕೊಡೋದೇನು ಬೇಕಾಗಿಲ್ಲ. ಅಂದರೆ ನಮ್ಮ ದೇಶದಲ್ಲಿ ಇರೋ ಥರ ಅವ್ರಲ್ಲೂ ಅಲ್ಲಿ ಎಲ್ಲ ಒಳ್ಳೆಯವ್ರಿದ್ದಾರೆ, ಎಲ್ಲ ಕಡೆನೂ ಒಳ್ಳೆಯವ್ರು ಇರ್ತಾರೆ. ಈ ಟ್ರೂಪ್ಗಳು ಏನೇನು ಅವ್ರು ರೆಡಿ ಆಗಿರ್ತಾರೋ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕು. ಅದನ್ನ ನೋಡಿ ಇವರು ಡಿಸಿಷನ್ ತೊಗೊಬೇಕು. ಎಲ್ಲಿದ್ದಾರೆ ಏನು ಅಂತ ಎಲ್ಲ ಅದು ರೆಡಿ ಮಾಡ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಆಮೇಲೆ ಅವರು ಇದು ಮಾಡಬೇಕು. ಉಪಯೋಗ ಮಾಡ್ಕೊತಾರೆ ಅಂತ ನಮ್ಮ 100% ಮಾಡ್ತಾರೆ. 100% ಮಾಡ್ತಾರೆ, ಯಾರನ್ನೂ ಬಿಡಲ್ಲ. 100% ಮಾಡ್ತಾರೆ. ಯಾವ ರೀತಿ ರಿವೆಂಜ್ ತಗೋಬೇಕಂತ ನಿಮ್ಗೆ? ಯಾವ ರೀತಿ ಅಂದರೆ ಯಾವ ರೀತಿ ಅಂದರೆ ಯಾವ ಥರ ಹೇಳೋಣ? ಯಾವ ರೀತಿ ತುಂಬ ಶಾಂತಿಯುತವಾಗಿರ್ಬೇಕಾಗುತ್ತೆ, ಸಡನ್ ರಿಯಾಕ್ಷನ್ ಇರ್ಬೇಕಾಗುತ್ತೆ. ಸಡನ್ ರಿಯಾಕ್ಷನ್ ಅಂದರೆ ಅವ್ರು ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ಟೈಮ್ ಇಂಡಿಯನ್ಸ್ ಅಲ್ಲ, ಯಾವುದೇ ಬೇರೆ ಕಂಟ್ರಿಯವ್ರಿಗೂ ಅವರು ಒಬ್ಬರಿಗೊಂದು ಹಾನಿ ಸಾಯಿಸೋಕ್ಕಾಗಲಿ, ಅವ್ರಿಗೆ ತೊಂದರೆ ಮಾಡೋಕ್ಕೋಗ್ಲಿ ಮಾಡೋಕ್ಕೋದ್ರೆ ಅದು ಅವ್ರು ಯೋಚನೆ ಮಾಡಬೇಕು. ನಾವು ಆ ಥರ ಟಾರ್ಗೆಟ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಮಾಡೋಕ್ಕಿಂತ ಮುಂಚೆ ಭಯ ಇರಬೇಕು. ನಮ್ಮ ಇಂಡಿಯನ್ ಆರ್ಮಿ ಏನಿದೆಯೋ ಅವ್ರು ಯಾವ ಥರ ಇವಾಗ ರಿಪ್ಲೈ ಕೊಡಬೇಕು ಅಂದರೆ, ನೆಕ್ಸ್ಟ್ ಟೈಮು ಲೈಫಲ್ಲೇ ಯಾರು ಇಂಡಿಯಾ ಮೇಲೆ ಟಾರ್ಗೆಟ್ ಮಾಡಲೇಬಾರ್ದು. ಅದು ಇವಾಗ ಪಾಕಿಸ್ತಾನವ್ರ ಮೇಲೆ ಮಾಡಿ ಇವ್ರು ತೋರಿಸ್ಬೇಕು ಅಷ್ಟೇ. ನನಗೆ ಗೊತ್ತಿರೋಂಗೆ ಈ ಥರ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ಆರ್ಮಿ ಯಾವುದಕ್ಕೂ ಕಡಿಮೆ ಇಲ್ಲ. ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರನೋ ಏನೋ ವೀಕ್ ಆಗಿಲ್ಲ, ನಾವು ಸ್ಟ್ರಾಂಗ್ ಆಗೇ ಇದ್ದೀವಿ ಅನ್ನೋದು ತೋರಿಸ್ಬೇಕು. ಯಾಕಂದ್ರೆ ಯಾವತ್ತೂ ನಾವು ಇಂಡಿಯಾ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲೂ ಇದು ಮಾಡಿಲ್ಲ. ಬರೀ ಹೆಲ್ತಲ್ಲಾಗಲಿ, ಯಾವುದೇ ಬೇರೆ ಕಂಟ್ರೀಸ್ಗೆ ವಾರಾದ್ರೂ ಹೆಲ್ತು, ಫಿನಾನ್ಷಿಯಲ್ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದೆ. ಬಟ್ ಆದರೆ ಇಂಡಿಯಾ ಯಾರ ಹತ್ರ ಸಪೋರ್ಟ್ ತೊಗೊಂಡಿರಾನೇ ಮಾಡಬೇಕಿದು. ಇವಾಗ US ಇದೆ, ಇಸ್ರೇಲ್ ಬಂದಿದ್ದಾರೆ, ಇವರೆಲ್ಲ ಸಪೋರ್ಟಿಗೆ ಬಂದಿದ್ದಾರೆ. ಏನೂ ಬೇಡ, ಇಂಡಿಯಾ ಒಂದೇ ಸಾಕು. ಪಾಕಿಸ್ತಾನ ಚಿಕ್ಕ ದೇಶ ಸರ್, ಅದು ಇವ್ರ ಸಪೋರ್ಟ್ ಎಲ್ಲ ಬೇಕಾಗಿಲ್ಲ. ಬರೀ ಇಂಡಿಯಾ ಒಂದೇ ಸಾಕು. ನಮ್ಮ ಇಂಡಿಯನ್ ಆರ್ಮಿ ಅವ್ರೇನು ಕಡಿಮೆ ಅವರ? 100%. ಈ ಯುದ್ಧದಿಂದ ಏನು ತೊಂದರೆ ಆಗಲ್ವಾ ನಮ್ಮ ದೇಶದ ಮೇಲೆ? ಹಾಗೆ ಆಗುತ್ತೆ. ಪ್ರತಿಯೊಂದು ಸಲ ಯಾವಾಗೂ ಯುದ್ಧ ಎಲ್ಲೇ ಆದ್ರೂ, ವಾರ್ ಎಲ್ಲೇ ಆದ್ರೂ ಎಕಾನಮಿ ಫಾಲು ಡೌನ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಆದರೆ ಪಾಠ ಕಳಿಸ್ಬೇಕಲ್ಲ. ಬಟ್ ನೀವು ಆಗಿರೋ ಇನ್ಸಿಡೆಂಟು ಕೇಳಿದ್ರೆ ಒಂದೊಂದು, ನೀನು ಹಿಂದೂನಾ, ನೀನು ಮುಸ್ಲಿಮ್ಸಾ, ಇದು ನೀನು ಓದ್ತೀಯಾ, ಆಮೇಲೆ ಆ ಲೇಡಿಗೆ ಹೇಳಿರೋದಾಗಲಿ ಏನಂತ ಹೋಗಿ ನಿಮ್ಮ ನರೇಂದ್ರ ಮೋದಿಗೆ ಹೇಳು. ಪ್ರತಿಯೊಂದು ನಾವು ಯೋಚನೆ ಮಾಡಿದ್ರೆ ಅಲ್ಲಿ ಇರೋ CM ಮಿನಿಸ್ಟ್ರುಗಳಿಗೆ ಇವ್ರು ಪಾಕಿಸ್ತಾನವ್ರು ಹೇಳ್ಬೇಕು. ಇವಾಗ ನಾವು ರೆಡಿ ಆಗ್ತಾ ಇರೋದು ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ಗೊತ್ತು ನಾವು ವಾರ್ ಮಾಡೇ ಮಾಡ್ತೀವಿ. ಆ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಾಯಿತು, ಡಿಫೆನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಪಾಕಿಸ್ತಾನದ್ದು. ಇಂಡಿಯಾ ಇನ್ನು ಹಿಂದೆ ಹೋಗಲ್ಲ, ಪಕ್ಕ ಅವರು ವಾರ್ ಮಾಡ್ತಾರೆ ಅಂತ ಮಾಡಲೇಬೇಕು. ಆದರೆ ಇವಾಗ ಕಾಂಪ್ರಮೈಸ್ ಆದರೆ ನೆಕ್ಸ್ಟು ನಮಗೆ ಬೇರೆ ರೀತಿಯಲ್ಲಿ ಅವ್ರು ಬರ್ತಾರೆ ಮತ್ತೆ. ಇವ್ರೇನು ಮಾಡಲ್ಲ ಅಂತ, ಇವ್ರು ಹಿಂಗೆ ಇಷ್ಟೇ ರಿಟರ್ನ್ ಮಾಡಬೇಕು. ಇವಾಗ ನಮ್ಮ ಇದರಲ್ಲಿ ವಿರೋಧ ಪಕ್ಷದವರು ಯಾವ ರೀತಿ ಬೆಂಬಲ ಪಾರ್ಟಿ ವೈಸ್? ಸರ್ ಇಲ್ಲೆಲ್ಲ ಪಾರ್ಟಿ ವೈಸೇ ಬರಬಾರ್ದು ಸರ್. ಒಂದು ಕಂಟ್ರಿ ಅಂತ ಬಂದಮೇಲೆ ಪಾರ್ಟಿ ವೈಸ್ ಬರಲೇಬಾರ್ದು. ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಯಾವುದೇ ಪಾರ್ಟಿನೇ ಇರಬಾರ್ದು. ಇಂಡಿಯನ್ಸ್ ಎಲ್ಲ ಒಂದೇ ಅಂದ್ಬಿಟ್ಟು ನುಗ್ಗಬೇಕು. ವಾರ್ ಅಂತ ಬಂತು ಅಂದರೆ ಇಲ್ಲಿ BJP ಏನು ಕಿಸಿತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ನು ಮಾತಾಡೋದು, ಕಾಂಗ್ರೆಸ್ ಅವ್ನು ಏನು ಕಿಸಿತಾನೆ ಅಂತ BJP ಅವ್ನು ಮಾತಾಡ್ತಾನೆ ಅಂದರೆ ಇದರಷ್ಟು ಅಷ್ಟು ಫಿಲಾಸಫಿ ಇಟ್ಕೊಂಡಿರೋ ಪೊಲಿಟಿಷಿಯನ್ಸ್ ನಮಗೆ ಬೇಡ ಅಂತೀನಿ ನಾನು. ಅರ್ಥ ಆಯ್ತಾ ನಿಮಗೆ? ಇಂಡಿಯಾ ಅಂತ ದೇಶಕ್ಕಂತ ಬಂದಮೇಲೆ ಒಂದಾಗಿರಬೇಕು, ಯಾರೇ ಆಗಿರಲಿ. ಮೋದಿ ಅಂತ ಅವ್ರ ಹೆಸರು ಏನಕ್ಕೆ ಹೇಳ್ತಾವ್ರೆ ಅಂದರೆ ಈಸ್ ಪ್ರೈಮ್ ಮಿನಿಸ್ಟರ್, ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರು, ಸಿಟ್ಟಿಂಗು, ಅದು ಮಾತಾಡಲೇಬೇಕು. ಆದರೆ ದೇಶಕ್ಕಂತ ಏನಾದರೂ ಒಂದು ಬಂದಾಗ ಎಲ್ಲ ಪಾರ್ಟಿನೂ ಒಂದೇ. ದೇಶ ಬಿಟ್ಟು ಬೇರೆ ನಮ್ಮ ದೇಶದಲ್ಲಿ ಏನು ನಡೆಯುತ್ತೋ ಅದು ನಾವು ನೋಡ್ಕೊಬೇಕು ಅಲ್ವಾ? ಸೊ ನಾನು ಅದಕ್ಕೆ ಈ ಪೊಲಿಟಿಕಲ್ದು ನಾನೇನು ಎಂಕರೇಜ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿರೋದು ಎರಡೇ ಅಲ್ವಾ ಅವ್ರಿಗೆ? ಮುಸ್ಲಿಮ್ಸು, ಹಿಂದೂ ಇದೆ. ಕ್ರಿಶ್ಚಿಯನ್ಸ್ ಬಿಡಿ, ಕ್ರಿಶ್ಚಿಯನ್ಸ್ ಅವ್ರಿಗೆ ಗೊತ್ತಿಲ್ಲ.
ಅಲ್ಲಿ ಜಾಸ್ತಿ ಹಿಂದೂಸು ಮುಸ್ಲಿಮ್ಸೇ ಅವಾಗಿಂದ. ಅಲ್ಲಿ ಅಂದರೆ ಅವ್ರದ್ದು ವಿಧಾನ ಬೇರೆ ಬೇರೆ. ಮುಸ್ಲಿಮ್ಸ್ ಅವ್ರದ್ದು, ಹಿಂದೂಸ್ ಅವ್ರದ್ದು ವೇ ಆಫ್ ಲಿವಿಂಗ್ ಆಗಲಿ, ನಮ್ಮ ಕಲ್ಚರ್ ಆಗಲಿ ಬೇರೆ, ಅವ್ರ ಕಲ್ಚರ್ ಆಗಲಿ ಬೇರೆ. ಅಲ್ಲಿ ಹೆಂಗಿರ್ತದೆ ಅಂದರೆ, ನಾವು ಅವ್ರಕಿನ್ನ ಸ್ಟ್ರಾಂಗ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಪಕ್ಕದ ದೇಶದವ್ರಲ್ಲ, ನಾವು ಅವ್ರಕಿನ್ನ ಚೆನ್ನಾಗಿದ್ದೀವಿ. ಅದೊಂದು ಅವ್ರಿಗೊಂದು ಫೀಲ್ ಇರ್ತದಲ್ಲ, ಅವ್ರು ನಮ್ಕಿನ್ನ ಚೆನ್ನಾಗವ್ರೆ, ಅವ್ರಿಗೇನೇ ಒಂದು ರೀತಿಯಲ್ಲಿ ನಾವು ಇದು ಮಾಡಬೇಕು. ಮತ್ತು ಇನ್ನೊಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಕ್ಚುಲಾಗಿ ಅದು ಪಾಕಿಸ್ತಾನ್ಗೆ ಹೋಗ್ಬೇಕು ಅಂತ ಅವರು ಇದಕ್ಕೆ ಒಂದು ಸ್ಮಾಲ್ ಪಾರ್ಟ್ ಆಫ್ ಇದು ಚೈನಾ ಅವ್ರ ಕೇಳಿಗೆ, ಇನ್ನೊಂದು ಸ್ಮಾಲ್ ಪಾರ್ಟ್ ಆಫ್ ಪಾಕಿಸ್ತಾನ ಅವ್ರಿಗೆ ಬೇಕು ಅನ್ನೋ ರೀಸನ್ಗೆ ಇವೆಲ್ಲ ನಡೆಸ್ತವ್ರೆ ಅಷ್ಟೆ. ಅದೆಲ್ಲ ಆಗಲ್ಲ, ಸಾಧ್ಯವೇ ಇಲ್ಲ. ಮ್ಯಾಪ್ ಹಾಕ್ಬಿಟ್ಟಿದ್ದೀವಿ ಇಂಡಿಯಾ ಇಷ್ಟೇ ಅಂತ. ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿ ಅವರ ನಿರ್ಧಾರ ಸರಿ ಇದೆ ಹಂಗಾರೆ, ಒಪ್ಕೋತೀರಾ? ನರೇಂದ್ರ ಮೋದಿ ಅವ್ರಿಗೆ ಏನಾದರೂ ಮಾಡಲಿ ಸರ್, ಆದರೆ ಇವಾಗ ಲಾಸ್ಟಲ್ಲಿ ಏನು ಹೇಳಿದ್ರು ಅವರು, 72 hours ಟೈಮ್ ಇದು ಮಾಡಿದರು. ಇವಾಗ ನೇವಿ ಮತ್ತು ಮಿಲಿಟ್ರಿ, ಏರ್ ಫೋರ್ಸ್ 3 ಜನಗೂ ನಿಮ್ಗೆ ಏನು ಅನ್ಸುತ್ತೆ ನೀವು ಮಾಡ್ಕೊಳ್ಳಿ ಅಂತ ಹೇಳೋರೆ. 100% 3 ಜನ ಜೊತೆಯಲ್ಲಿ ನುಗ್ಬೇಕಷ್ಟೇ, ಇನ್ನೇನು ಬೇಡ. ಎಲ್ಲ ಒಂದೇ, ರಾಹುಲ್ ಗಾಂಧಿ ಇರಲಿ ಯಾರೇ ಇರಲಿ ಎಲ್ಲ ಒಂದೇ. ಇವಾಗ ನಮಗೆ ಈ ಪೊಲಿಟಿಕಲಲ್ಲಿ ಬೇಡ, ಜೊತೆಲಿ ಡಿಸಿಷನ್ ತೊಗೊಬೇಕು, ಅದೇ ಮೇನ್ ಇಂಪಾರ್ಟೆಂಟ್. ಬೀಟ್ಲೆಸ್ ಕರ್ನಾಟಕ.